ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ಗಂಟಲು ನೋವು, ಗಂಟಲು ಕಿರಿಕಿರಿ ಹಾಗೆ ಥ್ರೋಟ್ ಇನ್ಫೆಕ್ಷನ್ ಏನಾದರೂ ಆಗಿದ್ರೆ ಅದಕ್ಕೆ ತುಂಬ ಈಸಿಯಾಗಿ ಮಾಡಬಹುದಾದಂತಹ ಕೆಲವೊಂದು ಮನೆಮದ್ದುಗಳನ್ನು ಹೇಳ್ತಾ ಇದ್ದೀನಿ. ಯಾವ ಮನೆಮದ್ದು ಅನ್ನೋದನ್ನು ತಿಳ್ಕೊಬೇಕಂತ ಹೇಳಿದರೆ ಈ ವಿಡಿಯೋನ ಪೂರ್ತಿ ನೋಡಿ. ಹಾಗೆ ನೀವು ಯಾರಾದರೂ ಇನ್ನೂ ಮನೆಮದ್ದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಫಸ್ಟು 1 ಲೋಟ ಆಗುವಷ್ಟು ನೀರನ್ನು ನಾವು ಬಿಸಿಗಿಟ್ಕೊಳ್ಬೇಕು. ನೀರು ಸ್ವಲ್ಪ ಬಿಸಿ ಆಗ್ತಾ ಇದ್ದಂಗೆ ಇದಕ್ಕೆ ಈಗ ಅರ್ಧ ಸ್ಪೂನ್ ಆಗುವಷ್ಟು ಓಂ ಕಾಳನ್ನು ಹಾಕಬೇಕು. ಇದನ್ನು ಇವಾಗ ಚೆನ್ನಾಗಿ ಕುದಿಸ್ಬೇಕು, ಒಂದು 5 ನಿಮಿಷ ಆಗುವಷ್ಟು ಹೊತ್ತು. ಇದು ಓಂ ಕಾಳು ಸ್ಮೆಲ್ ಇದೆಯಲ್ಲ, ನಮಗೆ ಇದು ಕುದಿತಾ ಇರುವಾಗಲೇ ಆ ಸ್ಮೆಲ್ ತೊಗೊಂಡಾಗ ಇನ್ ಕೇಸ್ ತಲೆನೋವು, ಮೂಗ್ ಬ್ಲಾಕ್ ಎಲ್ಲ ಇದ್ದರೂ ಕೂಡ ಕಡಿಮೆ ಆಗುತ್ತೆ. ಹಾಗೆಯೇ ಥ್ರೋಟಲ್ಲಿ ಇನ್ಫೆಕ್ಷನ್ ಆಗಿದ್ದರೆ, ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಅಥವಾ ವೈರಲ್ ಇನ್ಫೆಕ್ಷನ್ ಎಲ್ಲ ಆಗಿರುತ್ತಲ್ಲ, ಆ ಹಬೆ ತಗೊಂಡ್ರೂ ಕೂಡ ನಮಗೆ ತುಂಬಾ ರಿಲೀಫ್ ಅನಿಸುತ್ತೆ ಆ್ಯಕ್ಚುಲಿ. ಇದಿವಾಗ ಚೆನ್ನಾಗಿ ಕುದ್ದಿದೆ, ಸ್ಟವ್ ಆಫ್ ಮಾಡ್ಕೊಂಡ್ಬಿಡ್ತೀನಿ. ಇದನ್ನು ಒಂದು ಲೋಟಕ್ಕೆ ಹಾಕ್ಕೊಳ್ಬೇಕು ಫಸ್ಟಿಗೆ. ಇದಕ್ಕೆ ಇವಾಗ ಅರ್ಧ ಟೀ ಸ್ಪೂನ್ ಆಗುವಷ್ಟು ಅಡುಗೆ ಸೋಡಾನ ಹಾಕಬೇಕು. ಅಡುಗೆ ಸೋಡಾ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಹೀಗೆ ಸ್ವಲ್ಪ ತಣ್ಣಗಾಗೋಕ್ಕೆ ಬಿಡಬೇಕು. ಇದು ಸ್ವಲ್ಪ ಬೆಚ್ಚಗಾಗಬೇಕು. ಇದು ಬೆಚ್ಚಗಾದ್ಮೇಲೆ ಇದರಿಂದ ಗಾಗಲ್ ಮಾಡ್ಬೋದು, ಬಾಯಿ ಮುಕ್ಕಳಿಸ್ಬೋದು. ಇದರಿಂದ ಥ್ರೋಟ್ ಇನ್ಫೆಕ್ಷನ್, ಗಂಟ್ಲಲ್ಲಿ ಕಿರಿಕಿರಿ, ಗಂಟ್ಲು ನೋವು ಎಲ್ಲ ಇರುತ್ತಲ್ಲ, ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಆಗಿದ್ದರೆ ಹಾಗೆ ವೈರಲ್ ಇನ್ಫೆಕ್ಷನ್ ಆಗಿದ್ದರೂ ಕೂಡ ಕಡಿಮೆ ಮಾಡ್ಕೊಳ್ಳೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ಇವಾಗ ನೆಕ್ಸ್ಟ್ ಮನೆಮದ್ದನ್ನು ಹೇಳ್ತಾ ಇದ್ದೀನಿ. ಗಂಟ್ಲು ಕಿರಿಕಿರಿ ಎಲ್ಲ ಇದ್ದರೆ ಅದನ್ನ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಒಂದು ಅರ್ಧ ಇಂಚ್ ಆಗುವಷ್ಟು ಹಸಿ ಶುಂಠಿನ ತೊಗೊಳ್ಬೇಕು. ಇದನ್ನ ಸ್ವಲ್ಪ ಜಜ್ಕೊಳ್ಬೇಕು. ಹಸಿ ಶುಂಠಿ ಯಾವಾಗಲೂ ನಮಗೆ ಇನ್ಫೆಕ್ಷನ್ ಎಲ್ಲ ಆಗಿದ್ದರೆ, ಗಂಟ್ಲು ನೋವು ಇದ್ದರೆ, ಕಫ ಇದ್ದರೆ ಎಲ್ಲದಕ್ಕೂ ಕೂಡ ಒಂದು ಬೆಸ್ಟ್ ಮೆಡಿಸಿನ್ ಅಂತ ಹೇಳ್ಬೋದು. ಇದಕ್ಕೆ ಇವಾಗ ಒಂದು 2 ಪೀಸ್ ಆಗುವಷ್ಟು, ಸಣ್ಣ ಪೀಸ್ ಆಗುವಷ್ಟು ಕಲ್ ಸಕ್ಕರೆನ ಹಾಕ್ಕೊಳ್ಬೇಕು. ಕೆಂಪು ಕಲ್ ಸಕ್ಕರೆ ಆದರೆ ತುಂಬಾ ಒಳ್ಳೆಯದು. ಇದನ್ನು ಈಗ ಶುಂಠಿ ಜೊತೆ ಚೆನ್ನಾಗಿ ಜಜ್ಕೊಳ್ಬೇಕು. ಇದಿಷ್ಟು ಜಜ್ಕೊಂಡ್ರೆ ಸಾಕು. ಈ ಥರ ಜಜ್ಜಿ ಇಟ್ಕೊಂಡಿರೋದನ್ನ ನಿಧಾನವಾಗಿ ಅಗೆದು ರಸವನ್ನು ನುಂಗಬೇಕು. ಆವಾಗ ಥ್ರೋಟ್ ಇನ್ಫೆಕ್ಷನ್ ತುಂಬ ಬೇಗನೆ ಕಡಿಮೆ ಆಗುತ್ತೆ. ದಿನಕ್ಕೆ 1 ಅಥವಾ 2 ಸಾರಿ ಈ ಥರ ಮಾಡಬಹುದು. ಈ ಥರ ಮಾಡೋದ್ರಿಂದ ಥ್ರೋಟ್ ಇನ್ಫೆಕ್ಷನ್, ಗಂಟ್ಲು ನೋವೆಲ್ಲ ಕೂಡ ತುಂಬ ಬೇಗ ಕಡಿಮೆ ಆಗೋದಕ್ಕೆ ಇದು ಹೆಲ್ಪ್ ಮಾಡುತ್ತೆ. ಗಂಟ್ಲು ಕಿರಿಕಿರಿ, ಗಂಟ್ಲು ನೋವು ಹಾಗೆ ಇನ್ಫೆಕ್ಷನ್ ಎಲ್ಲ ಆಗಿದ್ದರೆ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಈ ಸಿಂಪಲ್ ಮನೆಮದ್ದುಗಳನ್ನು ನೋಡಿದ್ರಿ ಅಲ್ವಾ, ಎರಡನ್ನೂ ಕೂಡ ದಿನಕ್ಕೆ 1-2 ಬಾರಿ ಯೂಸ್ ಮಾಡ್ಬೋದು. ಇದರಿಂದ ಬಾಯಿ ಮುಕ್ಕಳಿಸ್ಬೋದು ದಿನಕ್ಕೆ 1-2 ಬಾರಿ. ಇದನ್ನು 1-2 ಸಾರಿ ಅಗೆದು ರಸವನ್ನು ನುಂಗಬಹುದು. ಸೊ ಈ ಥರ ಮಾಡೋದ್ರಿಂದ ಥ್ರೋಟ್ ಇನ್ಫೆಕ್ಷನ್ ಬೇಗನೆ ಕಂಟ್ರೋಲ್ಗೆ ಬರುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಮನೆಮದ್ದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ವಿಡಿಯೋನ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ನಾಳೆ ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಮತ್ತೆ ಬರ್ತೀನಿ. ಥ್ಯಾಂಕ್ ಯು.